ನವರಾತ್ರಿಯ 5ನೇ ದಿನ ಸ್ಕಂದ ಮಾತಾ ದೇವಿಯ ಬಗ್ಗೆ ಹೇಳ್ತಾ ಇದ್ದೀನಿ. ತರಕಾಸುರ ಎಂಬ ರಾಕ್ಷಸ ಬ್ರಹ್ಮನಿಂದ ಒಂದು ವರ ಕೇಳಿರ್ತಾನೆ, ಶಿವನ ಮಗನಿಂದ ಮಾತ್ರ ನನ್ನ ಮರಣ ಆಗ್ಬೇಕು ಅಂತ. ಇದೇ ಕಾರಣಕ್ಕೆ ಪಾರ್ವತಿ 5,000 ವರ್ಷಗಳ ಕಾಲ ತಪಸ್ಸನ ಮಾಡಿ ಶಿವನನ್ನ ಪಡ್ಕೊಂತಾಳೆ. ನಂತರ ಶಿವ ಮತ್ತು ಪಾರ್ವತಿ ಮದುವೆ ಆದ ನಂತರ ಇಬ್ರು ಸೇರಿದಾಗ ಒಂದು ಬೆಂಕಿ ಕೆಂಡ ಆಚೆ ಬರುತ್ತೆ. ಆ ಬೆಂಕಿ ಕೆಂಡ ನೋಡ್ಕೊಳಕೋಸ್ಕರ ಶಿವ ಅಗ್ನಿದೇವಂಗೆ ಬೆಂಕಿ ಕೆಂಡ ಕೊಟ್ಟಿರ್ತಾನೆ. ಆದ್ರೆ ಅಗ್ನಿದೇವಂಗೂ ಸಹ ಆ ಬೆಂಕಿ ಕೆಂಡನ ನೋಡ್ಕೊಳಕ್ಕಾಗಲ್ಲ, ಅಷ್ಟು ಶಾಖವಾಗಿರುತ್ತೆ. ಅಗ್ನಿದೇವ ಗಂಗೆ ಮಾತೆ ಕೊಡ್ತಾನೆ, ಆದ್ರೂ ಸಹ ಗಂಗೆ ಮಾತೆ ಕೈಲಿ ನೋಡ್ಕೊಳಕ್ಕಾಗಲ್ಲ. ಆಗ ಪಾರ್ವತಿಯ ನದಿ ಅವತಾರ ತಾಳಿ ಆ ಬೆಂಕಿ ಕೆಂಡವನ್ನ ತಗೊಂಡೋಗಿ ಶರವಣ ಅನ್ನೋ ಕಾಡಲ್ಲಿ ಇಡ್ತಾಳೆ. ಆ ಶರವಣ ಎಂಬ ಕಾಡಿನಲ್ಲಿದ್ದಂತ ಬೆಂಕಿ ಕೆಂಡೆಯಿಂದ ಒಂದು ಮಗು ಜನನವಾಗುತ್ತೆ. ಆ ಮಗು ನೋಡಕ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಕೃತಿಕ ನಕ್ಷತ್ರಗಳಲ್ಲಿ 7 ನಕ್ಷತ್ರಗಳು ಇರ್ತವೆ, ಅದರಲ್ಲಿ 6 ನಕ್ಷತ್ರಗಳು ನಾನು ಮಗುನ ಸಾಕ್ತೀನಿ ಅಂತ ತಾಯಿಯ ಒಂದು ಮಮತೆ ಬರುತ್ತಂತೆ. ಆ 6 ನಕ್ಷತ್ರಗಳು ಜಗಳಾಡನ್ನ ಕಂಡು ಕಾರ್ತಿಕಯ್ಯ ತಾನೇ 6 ತಲೆಗಳನ್ನ ಸೃಷ್ಟಿ ಮಾಡ್ಕೊಂತಾನೆ. ಈ 7 ನಕ್ಷತ್ರಗಳು ಸೇರಿ ಸಾಕಿದ್ದಕ್ಕೆ ಅವನಿಗೆ ಕಾರ್ತಿಕಯ್ಯ ಅನ್ನೋ ಅಂತ ಹೆಸರು ಬರುತ್ತೆ. ಈ ಕಾರ್ತಿಕೇಯನಿಗೆ ಮತ್ತೊಂದು ಸ್ವಾಮಿನಾಥ ಅಂತ ಹೆಸರು ಇರುತ್ತೆ. ಸ್ವಾಮಿನಾಥ ಅಂತ ಬರೋದೇನು ಅಂದ್ರೆ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದು ಓಂ ಆಕಾರದಲ್ಲಿ. ಇದೇ ಓಂ ಅನ್ನುವಂತ ಅರ್ಥನ ಬ್ರಹ್ಮನ ಹತ್ರ ಹೋಗಿ ಕೇಳಿದಾಗ 12,000 ಶ್ಲೋಕ ಹೇಳಿ ಅರ್ಥ ಮಾಡಿಸ್ತಾನೆ, ಅರ್ಥ ಆಗಲ್ಲ. ಆಗ ಶಿವನ ಹತ್ರ ಹೋಗಿ ಕೇಳ್ತಾನೆ, 12 ಲಕ್ಷ ಶ್ಲೋಕವನ್ನ ಶಿವ ಹೇಳ್ಕೊಡ್ತಾನೆ, ಹಾಗೂ ಸಹ ಅರ್ಥ ಆಗಲ್ಲ. ತಾನಾಗಿನೇ 12 ಕೋಟಿ ಶ್ಲೋಕಗಳನ್ನ ಹೇಳಿ ಶಿವಂಗೆ ಅರ್ಥ ಮಾಡಿಸಿದಾಗ ಅವನಿಗೆ ಸ್ವಾಮಿನಾಥ ಅಂತ ಹೆಸರು ಬರುತ್ತೆ. ಈತನನ್ನು ಕಾರ್ತಿಕೇಯ, ಸುಬ್ರಹ್ಮಣ್ಯ, ಮುರುಗನ್, ಸ್ವಾಮಿನಾಥ ಅಂತ ಇನ್ನೂ ಅನೇಕ ಹೆಸರುಗಳಿಂದ ಕರೀತಾರೆ. ತರಕಾಸುರನೊಂದಿಗೆ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಶಿವ ದೇವಿಗೆ 11 ಆಯುಧ, 12 ಕೈಗಳನ್ನ ಕೊಟ್ಟಿರ್ತಾನೆ. ಒಂದು ಕೈಯಲ್ಲಿ ವೇಲ್ ಇರುತ್ತೆ, ಆ ವೇಲ್ನ ಇಟ್ಕೊಂಡಿರ್ತಾನೆ ಮುರುಗನ್. ಅದಕ್ಕೆ ಇವನಿಗೆ ವೇಲ್ ಮುರುಗನ್ ಅಂತಾನೂ ಸಹ ಹೆಸರು ಬರುತ್ತೆ. ಈಕೆಯ ಬಲೆಗೈಯಲ್ಲಿ ಸ್ಕಂದ ಇರ್ತಾರೆ. ಸ್ಕಂದ ಅಂದ್ರೆ ಮುರುಗನ್ ಅಂತಾನೂ ಸಹ ಹೇಳ್ತಾರೆ. ಇವನಿಗೆ 6 ತಲೆ ಜೊತೆಗೆ ಆಶೀರ್ವಾದ ಮಾಡ್ತಿರ್ತಾನೆ, ಸಿಂಹದ ಮೇಲೆ ಕೂತಿರ್ತಾನೆ. ಇದೆಲ್ಲನೂ ಕೂಡ ನವರಾತ್ರಿ 5ನೇ ದಿನ ಸ್ಕಂದ ಮಾತಾ ದೇವಿಯ ರೂಪ. ಮುಂದೆ 6ನೇ ವಿಡಿಯೋದಲ್ಲಿ 6ನೇ ಅವತಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.